ಆತ್ಮೀಯ ಬಂಧುಗಳೇ, ಸರ್ಕಾರಿ ಮೆಗ್ಗಾನ್ ಆಸ್ಪತ್ರೆ ಆವರಣದಲ್ಲಿ ಇವತ್ತು ಎರಡು ಅದ್ದೂರಿ ಕಾರ್ಯಕ್ರಮಗಳು ನಡೀತಾ ಇದೆ. ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 153ನೇ ಅನ್ನದಾಸೋಹ ಸೇವೆ. ಇದರಲ್ಲಿ ಇವತ್ತು ನಮ್ಮ ರಾಜ್ಯ ಕಂಡಂತ ಒಬ್ಬ ರಾಜಕೀಯ ಮುತ್ಸದ್ದಿ, ಅಭಿವೃದ್ಧಿಪರ ಹೋರಾಟಗಾರರು, ಶಿವಮೊಗ್ಗ ಜಿಲ್ಲೆಯ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದ ಧೀಮಂತ ನಾಯಕರು, ಇಡೀ ಕರ್ನಾಟಕದ ರಾಜಕೀಯ ಕಣ್ಮಣಿ ಸನ್ಮಾನ್ಯ BS ಯಡಿಯೂರಪ್ಪನವರು ಅವರ ಜನ್ಮದಿನ ಇವತ್ತು. ಆ ಜನ್ಮದಿನದ ಪ್ರಯುಕ್ತ ಮೋದಿ ಬ್ರಿಗೇಡ್ ಈ ಒಂದು ಸಂಸ್ಥೆಯ ವತಿಯಿಂದ ಇಲ್ಲಿ ಆ ಜನ್ಮದಿನವನ್ನು ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಮೋದಿ ಬ್ರಿಗೇಡ್ ಇದರ ರಾಷ್ಟ್ರೀಯ ಅಧ್ಯಕ್ಷರು ನನ್ನ ಆತ್ಮೀಯರು ಆದ ಶ್ರೀ ಗಣೇಶ್ ಪ್ರಸಾದ್ ಶೆಟ್ಟಿ ಮತ್ತು ಅವರ ತಂಡದವರು ಈ ಆಚರಣೆಗೆ ಇಲ್ಲಿ ಮುಂದಾಗಿದ್ದಾರೆ. ಪ್ರಥಮವಾಗಿ ನಮ್ಮೆಲ್ಲರ ಕಣ್ಮಣಿ, ಹಿರಿಯ ಮುತ್ಸದ್ದಿ, ಇಡೀ ರಾಷ್ಟ್ರ ಮೆಚ್ಚಿದಂತಹ ನಾಯಕರಾದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ಮೋದಿ ಬ್ರಿಗೇಡ್ ಮತ್ತು ಇಲ್ಲಿರ್ತಕ್ಕಂಥ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲರ ವತಿಯಿಂದ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಶಿವಮೊಗ್ಗ ನಗರ ಕಳೆದ 20 ವರ್ಷಗಳಲ್ಲಿ, ಅದರಲ್ಲೂ ಕಳೆದ 15 ವರ್ಷಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ಕಂಡಿದೆ. ಇವತ್ತು ಯಾವುದೇ ರಸ್ತೆ ಸಾರಿಗೆ ತೆಗೆದುಕೊಂಡ್ರು, ಅಥವಾ ಯಾವುದೇ ರೈಲ್ವೆ ಸಾರಿಗೆ ತೆಗೆದುಕೊಂಡ್ರು, ಅಥವಾ ಯಾವುದೇ ವಾಯು ಸಾರಿಗೆ ತೆಗೆದುಕೊಂಡ್ರು ಕೂಡ ಈ 3 ಕ್ಷೇತ್ರಗಳಲ್ಲಿ ಅಪಾರವಾದಂತಹ ಅಭಿವೃದ್ಧಿಯನ್ನು ಈ ಒಂದು ಜಿಲ್ಲೆ ಕಂಡಿದೆ. ಕೈಗಾರಿಕೆಗಳು, ವಿಶ್ವವಿದ್ಯಾನಿಲಯಗಳು, ಹಾಗೆಯೇ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಆಸ್ಪತ್ರೆಗಳಲ್ಲಿ ಶಿವಮೊಗ್ಗ ನಗರ ಇವತ್ತು ಮುಂಚೂಣಿಯಲ್ಲಿ ನಿಂತ್ಕೊಂಡು ಆ ಸೇವೆಯನ್ನು ಮಾಡ್ತಾ ಇದೆ. ಈ ಎಲ್ಲ ಸೇವೆಗಳು ಕೂಡ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನಿಂದ, ಹಾಗೆಯೇ ಅವರ ನಮ್ಮೆಲ್ಲರ ಅತ್ಯಂತ ನೆಚ್ಚಿನ ಸಂಸದರಾದ ಸನ್ಮಾನ್ಯ ಶ್ರೀ BY ರಾಘವೇಂದ್ರ ಅವರಿಂದ ಇದು ಸಾಧ್ಯವಾಗಿದೆ. ಯಾವುದೇ ಸಂಕೋಚದಿಂದ ನಾನು ಹೇಳ್ತಾ ಇದ್ದೇನೆ, ಶಿವಮೊಗ್ಗದ ಅಭಿವೃದ್ಧಿಯ ಹರಿಕಾರರು ಅಂದ್ರೆ ಯಡಿಯೂರಪ್ಪನವರು ಮತ್ತು ನಮ್ಮ BY ರಾಘವೇಂದ್ರ ಅವರು. ಹಾಗಾಗಿ ನಮ್ಮೆಲ್ಲರಿಗೂ ಬಹಳ ಸಂತೋಷ ಇದೆ. ಈ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದೇವೆ. ಮುಂದೆ ಕೂಡ ಎಲ್ಲ ರೀತಿಯ ಒಳ್ಳೆ ಕಾರ್ಯಗಳಿಗೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಬೆಂಬಲವಿದೆ. ಹಾಗೆಯೇ ಮೋದಿ ಬ್ರಿಗೇಡ್ ತಂಡ ಅದಕ್ಕೋಸ್ಕರ ಬೆಂಗಳೂರಿನಿಂದ ನಮ್ಮ ಗಣೇಶ್ ಅವರು ಕಳೆದ 3 ದಿವಸಗಳಿಂದ ಶಿವಮೊಗ್ಗ ನಗರಕ್ಕೆ ಬಂದು ಈ ಸೇವೆಯನ್ನ ಇಲ್ಲಿ ಮಾಡಬೇಕು, ಹಾಗೆಯೇ ಶುಭಾಶಯಗಳನ್ನು ಅವರಿಗೆ ಸಲ್ಲಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಇವತ್ತು ಈ ದಾಸೋಹದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಇಡೀ ತಂಡದವರಿಗೆ, ಇಲ್ಲಿ ನನ್ನ ಸ್ನೇಹಿತ ಪ್ರಭಾಕರ್ ಇದ್ದಾರೆ, ನನ್ನ ಸ್ನೇಹಿತ ಪರಮೇಶ್ವರ್ ಇದ್ದಾರೆ, ಹಾಗೆಯೇ ರವೀಂದ್ರ ಇದ್ದಾರೆ, ನಮ್ಮ ಹೊನ್ನಪ್ಪನವರು ಇದ್ದಾರೆ, ರಾಮಣ್ಣನವರಿದ್ದಾರೆ, ಇವರೆಲ್ಲರೂ ಕೂಡ ಮೇಡಮ್ ಇದ್ದಾರೆ, ಚೇತನ್ ಮೇಡಮ್ ಜಿಲ್ಲಾಧ್ಯಕ್ಷರು ಅವರು ಕೂಡ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಇದು ಸಾಧ್ಯವಾಗಿದೆ ಇಲ್ಲಿ. ಹಾಗಾಗಿ ಬಹಳ ಸಂತೋಷ ಪಡ್ತೇವೆ. ಯಾಕಂದ್ರೆ ಒಂದು ತಂಡವಾಗಿ ನಿಂತ್ಕೊಂಡು ಒಬ್ಬ ಹಿರಿಯರಿಗೆ ಅವರಿಗೆ ಶುಭ ಹಾರೈಸ್ತಕ್ಕಂಥವ್ರು ಯಾವಾಗಲೂ ಕೂಡ ಸಂಸ್ಕಾರದ ಭಾಗ, ಅದನ್ನ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಡ್ತಕ್ಕಂಥದ್ದು, ಹಾಗೆಯೇ ನಮ್ಮ ಸಹಯೋಗದೊಂದಿಗೆ ಇಲ್ಲಿ ಅನ್ನದಾಸೋಹದ ಸೇವೆಯನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಲಿ, ಸಾಹೇಬರು 100 ವರ್ಷ ಆರೋಗ್ಯಪೂರ್ಣವಾಗಿ ಬದುಕಲಿ ಅಂತೇಳಿ ಮತ್ತೊಮ್ಮೆ BS ಯಡಿಯೂರಪ್ಪನವರಿಗೆ, BY ರಾಘವೇಂದ್ರ ಅವರಿಗೆ, ವಿಜಯ್ ನಂಡಲ್ ಅವರಿಗೆ ಆತ್ಮೀಯ ಬಂಧುಗಳೇ, ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 153ನೇ ಆವೃತ್ತಿಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದ್ದೇವೆ. 153 ಆವೃತ್ತಿಗಳಲ್ಲೂ ಕೂಡ ದಾನಿಗಳು ನಮ್ಮ ಕೈ ಹಿಡಿದು ಈ ಸೇವೆ ನಿರಂತರವಾಗಿ ಯಶಸ್ಸಿನಿಂದ ನಡೆದುಕೊಂಡು ಬರ್ತಾ ಇದೆ. ಹಾಗೆಯೇ ಆ 153 ದಾನಿಗಳಲ್ಲಿ ನಮಗೆ ಅತ್ಯಂತ ಪ್ರಮುಖವಾದಂತಹ ದಾನಿಗಳು ನಮ್ಮ ಸಮಾಜ ಸೇವಾಕರ್ತರು, ನಮ್ಮ ಸಕ್ರಿಯ ಕಾರ್ಯಕರ್ತರು ಆದಂತಹ ವಸಂತ್ ಕುಮಾರ್ ದಂಪತಿಗಳ ವೈವಾಹಿಕ ಜೀವನದ 36ನೇ ವಾರ್ಷಿಕೋತ್ಸವ ಸಮಾರಂಭ. ಆ ಪ್ರಯುಕ್ತ ಅವರು ಇಲ್ಲಿ ಇವತ್ತು ಈ ಸೇವೆಯನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ರಾಜ್ಕಮಲ್ ಟ್ರೇಡರ್ಸ್ನ ಮಾಲೀಕರು, ಫಿನೋಲೆಕ್ಸ್ ಪೈಪ್ಸ್ ಇದರ ಜಿಲ್ಲಾ ಡಿಸ್ಟ್ರಿಬ್ಯೂಟರ್ ಆದಂಥ ವಸಂತ್ ಕುಮಾರ್ ಸದಾಕಾಲ ನಮ್ಮ ಕೈ ಹಿಡಿದಿದ್ದಾರೆ. 12ನೇ ಬಾರಿಗೆ ಬಂಧುಗಳೇ, ಇನ್ನು ಸಂಖ್ಯೆಯಲ್ಲಿ ನಾನೇ ವ್ಯತ್ಯಾಸ ಇರಬಹುದು, ಕನಿಷ್ಠವಾಗಿ 12 ಬಾರಿಯಲ್ಲಿ ಅನ್ನದಾಸೋಹದ ಸೇವೆಯನ್ನು ನೀಡಿದ್ದಾರೆ. ಹಾಗೆಯೇ ಪ್ರತಿಷ್ಠಾನಕ್ಕೆ ಒಂದು ಆರ್ಥಿಕವಾದಂಥ ಬಲವನ್ನು ನಮ್ಮ ವಸಂತ್ ಕುಮಾರ್ ಕೊಟ್ಟಿದ್ದಾರೆ. ಅವರೆಲ್ಲೂ ಕೂಡ ನನ್ನ ಹೆಸರು ಹೇಳಬಾರ್ದು ಅಂತಲೇ ಹಲವಾರು ಸರಿ ಹೇಳಿದ್ರು. ಆದರೆ ಪ್ರತಿ ತಿಂಗಳು ನಮಗೆ ಒಂದು ನಿಶ್ಚಿತವಾದಂಥ ಆದಾಯವನ್ನು ಇಲ್ಲಿಗೆ ಅವರು ವರ್ಗಾವಣೆ ಮಾಡಿದ್ದಾರೆ. ಹಾಗಾಗಿ ದಾಸೋಹ ಇವತ್ತು ಸಾಧ್ಯವಾಗಿದೆ.
ಈ ರೀತಿಯ ದಾನಿಗಳು ಸಮಾಜದಲ್ಲಿ ಯಾವಾಗಲೂ ಕೂಡ 100 ಮಡಿ ಆಗಬೇಕು ಅಂತೇಳಿ ನಾನು ಬಯಸ್ತೇನೆ. ಹಸಿದವರಿಗೆ ಅನ್ನ ನೀಡ್ತಕ್ಕಂಥ ಇಂಥ ಕಾರ್ಯಕ್ರಮಕ್ಕೆ ಇಂತಹ ದಾನಿಗಳ ಇಂತಹ ಸೇವಾಕರ್ತರ ಸಂಖ್ಯೆ ಜಾಸ್ತಿ ಆದರೆ ಅದೊಂದು ಮಾನವೀಯ ಸೇವೆ ಅಂತೇಳಿ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ವಸಂತ್ ಕುಮಾರ್ ಕಾಂಚನ ದಂಪತಿಗಳಿಗೆ ಭಗವಂತ ಎಲ್ಲ ರೀತಿಯಲ್ಲೂ ಆಶೀರ್ವದಿಸಲಿ, ಎಲ್ಲ ರೀತಿಯ ಆ ಸೌಭಾಗ್ಯಗಳನ್ನು ಅವರಿಗೆ ಕೊಡಲಿ. ಯಾಕಂದ್ರೆ ಅವರು ಅದರ ಒಂದು ಭಾಗವನ್ನು ಸಮಾಜಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಸದಾಕಾಲ ಆರೋಗ್ಯಪೂರ್ಣವಾಗಿ ಬದುಕಲಿ. ತಾಯಿ ಚೌಡೇಶ್ವರಿ, ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅವರಿಗೆ ಇರಲಿ. ಅವರ ತಾಯಿ ತಾರಿಲಾಲ್ ಇವತ್ತು ಇಲ್ಲಿ ಬಂದಿದ್ದಾರೆ, ತಾರಿಬಾಯಿ ಅವರು ಇಲ್ಲಿ ಬಂದಿದ್ದಾರೆ. ಎಷ್ಟು ಸಂತೋಷವಾಗಬೇಕು. ತನ್ನ ಮಗ ಸೊಸೆಯ ಆ 36ನೇ ವೈವಾಹಿಕ ಜೀವನದ ಶುಭ ಅವಸರದಲ್ಲಿ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ನಿಜವಾಗ್ಲೂ ಕೂಡ ಇದು ಇಡೀ ಕುಟುಂಬ ಇವತ್ತು ಅವರ ಕುಟುಂಬ ಇಲ್ಲಿ ಸೇರ್ಕೊಂಡಿದೆ. ಅತ್ಯಂತ ಸಂತೋಷ. ಆ ತಾಯಿ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ, ತನ್ನ ಮಗ ಮತ್ತು ಸೊಸೆಗಿರಲಿ, ಇಡೀ ಕುಟುಂಬಕ್ಕೆ ಇರಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಇವತ್ತು ವರುಣ್ ಮತ್ತೆ ಸ್ವಾತಿ ಅವರು, ಅವರ ಮಗ ಮತ್ತು ಸೊಸೆ ಹಾಗೆ ಮೊಮ್ಮಕ್ಕಳು, ಅವರೆಲ್ಲರೂ ಕೂಡ ಇಡೀ ಕುಟುಂಬ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಅವ್ರು ಯಾವಾಗಲೂ ಕೂಡ ಏನೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಹಾಗಾಗಿ ಬಹಳ ಸಂತೋಷ ಬಂಧುಗಳೇ. ನಮ್ಮ ವಸಂತ್ ಕುಮಾರ್ ಅಂದರೆ ನಮಗೆ ವಿಶೇಷವಾದಂಥ ಅಭಿಮಾನ. ಹಾಗಾಗಿ ಇವತ್ತು ಕೂಡ ವಿಶೇಷವಾದಂಥ ಕಾರ್ಯಕ್ರಮ. ಮೊನ್ನೆ ಹೇಳಿದ್ರು, ಸರ್ ಇವತ್ತಿನ ದಿವಸಕ್ಕೆ ಒಂದು ವಿಶೇಷ ಖಾದ್ಯ ಮಾಡಿಸೋಣ ಅಂಥೇಳಿ. ನಾನು ಭಾಳ ಸಂತೋಷಪಟ್ಟೆ. ಯಾಕೆ ಸರ್ ಅಂದರೆ, ಇಲ್ಲ ಒಂದು ಖುಷಿ ಇರಲಿ ಅಂಥೇಳಿ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಹಸಿದಂತಹ ವ್ಯಕ್ತಿಗಳಿಗೆ ಇವತ್ತು ರೊಟ್ಟಿ ಪಲ್ಯ ಹಾಗೆಯೇ ಸ್ವೀಟ್, ಅನ್ನ, ಸಾಂಬಾರು ಎಲ್ಲವೂ ಕೂಡ ನಮ್ಮ ಮನೆಯಲ್ಲೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ವಿಶೇಷವಾದಂಥ ಭೋಜನ ಇವತ್ತು. ಹಾಗಾಗಿ ಮತ್ತೊಮ್ಮೆ ಪ್ರತಿಷ್ಠಾನದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಅವರು ನಮ್ಮ ಫಿನೋಲೆಕ್ಸ್ ಪೈಪ್ ಇದರ ಮುಖ್ಯಸ್ಥರು ಪ್ರವೀಣ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರವೀಣ್ ಅವರನ್ನ ನಾನು ಹೃತ್ಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಮತ್ತೋರ್ವರು ಗೀತಾ ನಾಗರಾಜ್, ಅವರ ವೈವಾಹಿಕ ವಾರ್ಷಿಕೋತ್ಸವ ಕೂಡ ಇವತ್ತೇ ಬಂದಿದೆ. ಅದು ಕೂಡ 37ನೇ ವಾರ್ಷಿಕೋತ್ಸವ ಅಂತ ಹೇಳಿದರೆ. ಹಾಗಾಗಿ ಅವರಿಗೂ ಕೂಡ ನಾನು ಶುಭವನ್ನು ಕೋರ್ತೇನೆ. ಭಗವಂತ ಅವರನ್ನು ಎಲ್ಲ ರೀತಿಯಲ್ಲೂ ಚೆನ್ನಾಗಿಟ್ಟಿರಲಿ ಅಂತೇಳಿ ಕೇಳ್ಕೊಳ್ತೇನೆ. ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನಮ್ಮ MSIL ಸುರೇಶ್ ರವರು ನೆರವೇರಿಸಿಕೊಡ್ತಾರೆ. ಪ್ರಾರ್ಥನೆಯ ನಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾರೆ. ಅನ್ನಪೂರ್ಣೆ ಸದಾಪೂರ್ಣೆ, ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಮೇ ಪಾರ್ವತಿ. ಬರ್ರಿ. ಆತ್ಮೀಯ ಬಂಧುಗಳೇ, ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ವತಿಯಿಂದ 153ನೇ ಆವೃತ್ತಿಯ ಅನ್ನದಾನ ಸೇವೆ ಇವತ್ತು ಬಹಳ ವಿಜೃಂಭಣೆಯಿಂದ ಇಲ್ಲಿ ಸಂಪನ್ನಗೊಂಡಿದೆ. ಎಲ್ಲಿ ಮನಸ್ಸು ದೊಡ್ಡದಿರುತ್ತೆ ಅಲ್ಲಿ ಸೇವೆ ಯಾವಾಗಲೂ ಕೂಡ ದೊಡ್ಡದಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸೇವೆಯ ಸಾಕ್ಷಿ. ಬಹಳ ದೊಡ್ಡ ಮನಸ್ಸಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಲ್ಲಿ ಹಿರಿಯರಾದಂಥ ವಸಂತ್ ಕುಮಾರ್ ಮತ್ತು ಕಾಂಚನ ದಂಪತಿಗಳು ತಮ್ಮ ವೈವಾಹಿಕ ಜೀವನದ ವಾರ್ಷಿಕೋತ್ಸವಕ್ಕೆ ಈ ಸೇವೆಯನ್ನು ನೀಡಿದ್ದಾರೆ. 36 ವಸಂತಗಳನ್ನು ಕಳೆದು ಇವತ್ತು 37ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಅದ್ಭುತವಾಗಿ, ಅರ್ಥಪೂರ್ಣವಾಗಿ. ಯಾಕಂದರೆ ಇಲ್ಲಿ ಅನ್ನದಾನದ ಸೇವೆ ನಡೆದಿದೆ. ಆ ಸೇವೆ ಇವತ್ತು ಸುಮಾರು 600ರಿಂದ 700 ಜನಕ್ಕೆ ಇವತ್ತು ಬಹುಶಃ ಇದೊಂದು ದಾಖಲೆ ಅಂತ ಹೇಳಿ ಪ್ರತಿಷ್ಠಾನದ ವತಿಯಿಂದ ದಾಖಲೆ ಅಂತ ಹೇಳಿ ಅಂದ್ಕೊಳ್ತಾರೆ. ಹಾಗಾಗಿ ನಮ್ಮೆಲ್ಲರಿಗೂ ಬಹಳ ತೃಪ್ತಿ ಇದೆ. ಇವತ್ತು ಸ್ವಾದಿಷ್ಟಭರಿತವಾದಂತಹ ಒಂದು ಭೋಜನ, ಇವತ್ತು ವಿಶೇಷವಾದಂತಹ ಭೋಜನವನ್ನ ಅವರು ಇಲ್ಲಿ ಹಸಿದವರೆಲ್ಲರಿಗೂ ಕೂಡ ಇವತ್ತು ಉಣಬಡಿಸಿದ್ದಾರೆ. ನಮ್ಮ ಜೊತೆ ಇವತ್ತು ಅವರ ತಾಯಿ ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಅಮ್ಮ ಪ್ಯಾರಿಬಾಯಿ ಅವರು ಅವರ ಸಮ್ಮುಖದಲ್ಲಿ ಸೇವೆ ನಡೆದಿದೆ. ಹಾಗಾಗಿ ಆ ಕುಟುಂಬಕ್ಕೆ ಇವತ್ತು ಭಗವಂತನ ಆಶೀರ್ವಾದ ಖಂಡಿತವಾಗ್ಲೂ ಸಿಗ್ತಾ ಇದೆ. ಅವರ ಮಗ ವರುಣ್ ಕೂಡ ನಮ್ಮ ಜೊತೆ ಇದ್ದಾರೆ, ಸೊಸೆ ಸ್ವಾತಿ ಅವರು ನಮ್ಮ ಜೊತೆ ಇದ್ದಾರೆ, ಮೊಮ್ಮಕ್ಕಳು ಜಿನ್ಮಿತ್ ಮತ್ತು ತಾನ್ಶಿ ಅವರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಶುಭವನ್ನು ಕೋರ್ತೇನೆ. ಯಾಕೆಂದ್ರೆ ವಸಂತ್ ಕುಮಾರ್ ಹಾಗೆಯೇ ತಾಯಿಯವರು ಈ ಕುಟುಂಬಕ್ಕೆ ಒಂದು ಸಂಸ್ಕಾರವನ್ನು ಹಾಕಿಕೊಟ್ಟಿದ್ದಾರೆ. ನಾವು ದುಡಿದಂಥ ಒಂದು ಭಾಗವನ್ನ ಈ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥ ಅವರ ಮನೋಭಾವ ಹಾಗೆಯೇ ಅವರ ಹೃದಯ ವೈಶಾಲ್ಯತೆಯನ್ನು ಪ್ರತಿಷ್ಠಾನ ಅತ್ಯಂತ ತುಂಬು ಹೃದಯದಿಂದ ಅದನ್ನು ಗೌರವಿಸ್ತಾರೆ. ಹಾಗಾಗಿ ಬಂಧುಗಳೇ,
ನಮ್ಗೆಲ್ಲೋ ಒಂದ್ ಕಡೆ ವಸಂತ್ ಕುಮಾರ್ ಅಂದ್ರೆ ಸಂತೋಷ. ಯಾಕೆಂದ್ರೆ ಈಗಾಗಲೇ ಪ್ರತಿ ಸಾರಿ ಬಂದಾಗಲೂ ಕೂಡ ಅವ್ರು ನನಗೆ ಹೇಳ್ತಾರೆ, ಅಧ್ಯಕ್ಷರೇ ಇನ್ನೊಂದು ಬೆಂಚು ನಾನು ಅದನ್ನು ಕೊಡಿಸ್ತೇನೆ, ದಯಮಾಡಿ ಇನ್ನೊಂದು ಬೆಂಚ್ ಬರಲಿ ಅಂದರು. ಎಷ್ಟು ಸಂತೋಷ ಆಗುತ್ತೆ ಅಂದರೆ ಈ ರೀತಿಯ ಮಾತುಗಳು ಬರಬೇಕು. ಸಮಾಜಕ್ಕೆ ನಾನು ವಾಪಸ್ ಕೊಡಬೇಕು ಅಂತಕ್ಕಂಥ ಮನೋಭಾವ ಭಗವಂತ ಅವ್ರಿಗೆ ಕೊಟ್ಬಿಟ್ಟಿದ್ದಾನೆ. ಶಿವಮೊಗ್ಗದಲ್ಲಿ ಅವರ ಉದ್ದಿಮೆ ಇದೆ, ರಾಜ್ಕಮಲ್ ಟ್ರೇಡರ್ಸ್ ಅದರ ಮಾಲೀಕರು, ಫಿನೋಲೆಕ್ಸ್ ಪೈಪ್ ಅದರ ಜಿಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ಅವರು. ನಮ್ಮ ಅದೃಷ್ಟಕ್ಕೆ ಇವತ್ತು ಆ ಫಿನೋಲೆಕ್ಸ್ ಪೈಪಿನ ಸಂಸ್ಥೆಯಿಂದ ಇವತ್ತು ನಮ್ಮ ಜೊತೆ ಪ್ರವೀಣ್ ಕೂಡ ಇದ್ದಾರೆ ಇದಕ್ಕೆ ಸಾಕ್ಷಿಯಾಗಿ. ಹಾಗಾಗಿ ಇದು ನಮಗೆ ಅಡಿಷನಲ್ ಸಂತೋಷ. ಮತ್ತೊಮ್ಮೆ ನಮ್ಮ ವಸಂತ್ ಕುಮಾರ್ ಕಾಂಚನ ದಂಪತಿಗಳಿಗೆ 50 ವರ್ಷಗಳ ಮೊದಲು, ಅನಂತರ 100 ವರ್ಷಗಳ ಅವ್ರ ಜೊತೆಯಾಗಿರಲಿ. ಇಡೀ ಕುಟುಂಬ ಆರೋಗ್ಯಪೂರ್ಣವಾಗಿ ಶಿವಮೊಗ್ಗ ನಗರದಲ್ಲಿ ಸೌಹೃದಯತೆಯಿಂದ, ಸೌಹಾರ್ದತೆಯಿಂದ ಈ ಕುಟುಂಬದ ಇಲ್ಲಿ ನೆಲೆಸಲಿ ಅಂತ ಹೇಳಿ ಪ್ರತಿಷ್ಠಾನದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಕಾರ್ಯಕರ್ತರಿಗೆ ಎಲ್ಲರಿಗೂ ನಮ್ಮ ಕುಟುಂಬದ ವತಿಯಿಂದ ಎಲ್ಲರಿಗೂ ಇದು ಅಭಿನಂದನೆಗಳು. ನೀವು ನಮಗೆ ಧನ್ಯವಾದಗಳು. ನೀವು ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇನ್ನು ಮುಂದೆ ಇಂಥ ಅವಕಾಶ ಬಹಳ ಮಾಡ್ತೀನಿ, ನಡೆಸ್ಕೊಡ್ತೀನಿ. ಹಾಗೆಯೇ ಇವತ್ತು ನಮ್ಮ ಗೀತಾ ನಾಗರಾಜ್ರವರ ಅವರ ವಾರ್ಷಿಕೋತ್ಸವ ಸಮಾರಂಭ ಕೂಡ ಇದೆ. 37 ವರ್ಷಗಳು ಬಹಳ ಸಂತೋಷದಿಂದ ನಮ್ಮ ವಸಂತ್ ಕುಮಾರ್ ಅವರ ಸ್ನೇಹಿತರವರು ಬಹಳ ಸಂತೋಷದಿಂದ ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆ ದಂಪತಿಗಳು ಕೂಡ 100 ವರ್ಷಗಳ ಕಾಲ ಚೆನ್ನಾಗಿರಲಿ ಅಂತೇಳಿ ಪ್ರತಿಷ್ಠಾನದ ಪರವಾಗಿ ಅವರಿಗೆ ತುಂಬ ಹೃದಯದ ಶುಭ ಹಾರೈಕೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನಮ್ಮ ಚನ್ನವೀರಪ್ಪ ಅಪರೂಪ ಆಗಿದ್ದಾರೆ, ಚನ್ನವೀರಪ್ಪ ಗಾಮಿನಗಟ್ಟಿ ಅವರಿದ್ದಾರೆ. ಹಾಗೆಯೇ ನಮ್ಮ ಗಿಲ್ಲಿ ನಟ ಇವತ್ತು ಕೂಡ ಅತ್ಯಂತ ಸಕ್ರಿಯ ಗಿಲ್ಲಿ ನಟ ನಮ್ಮ ತೀರ್ಥಪ್ಪನವರಿದ್ದಾರೆ. ಹಾಗೆಯೇ ನಮ್ಮ ಜೊತೆ ರಂಗಣ್ಣ ಇದ್ದಾರೆ. ಹಾಗೆಯೇ ನಮ್ಮ ಪುಟಾಚಾರ್ ನಮ್ಮ ಸಕ್ರಿಯ ಕಾರ್ಯಕರ್ತರು ಅವರಿದ್ದಾರೆ. ಹಾಗೆಯೇ ನಮ್ಮ MSL ಸುರೇಶ್ ಕುಮಾರ್ ಇದ್ದಾರೆ. ಹಾಗೆ ರಘುನಂದನ ಸರ್ ಅವರು ಕೂಡ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅಲ್ಲಿ ನಮ್ಮ SLM ಕ್ಯಾಂಟೀನ್ ಡ್ರೈವರ್ ಕುಮಾರ್ ಇದ್ದಾರೆ. ನಮ್ಮ ಪ್ರಜಾಶಕ್ತಿ ನಮ್ಮ ರಿಪೋರ್ಟರ್ ಮಂಜುನಾಥ್ ಶೆಟ್ಟಿ ಇದ್ದಾರೆ. ಹಾಗೆಯೇ ಅಮ್ಮ ಗೌರಿ ಸತ್ಯನಾರಾಯಣ ಇದ್ದಾರೆ. ನಮ್ಮ ಗುರುಪ್ರಸಾದ್ ಗುರು ಇದ್ದಾರೆ. ಎಲ್ಲ ಸಿಬ್ಬಂದಿಗಳಿಗೆ, ಹಾಗೆಯೇ ಎದುರುಗಡೆ ಇರ್ತಕ್ಕಂಥ ನಮ್ಮ ಪ್ರಭಾಕರ್ ಅವರಿಗೆ, ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ಕಾರ್ಯಕರ್ತರಿಂದ ಇದೆಲ್ಲವೂ ಸಾಧ್ಯವಾಗಿದೆ. ಎಲ್ಲೋ ಒಂದು ಕಡೆ ಎಲ್ಲವೂ ಬಂದು ಸೇರುತ್ತೆ. ಆದರೆ ಅದನ್ನು ವ್ಯವಸ್ಥಿತವಾಗಿ ನಡೆಸ್ತಕ್ಕಂತಹ ಎಲ್ಲೂ ಏನೋ ತೊಂದರೆ ಆಗ್ತಿದ್ದ ಹಾಗೆ ಎಲ್ಲರನ್ನೂ ಸಂತೋಷಪಡಿಸಿ ಸಮಾಧಾನವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಮುಂದೆಯೂ ಕೂಡ ತಾಯಿ ಕರುಣಿಸಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗಾಗಿ ಇವತ್ತು ನಾವು ಅತ್ಯಂತ ಪ್ರೀತಿಯಿಂದ ಪ್ರತಿಷ್ಠಾನದ ವತಿಯಿಂದ ನಮ್ಮ ವಸಂತ್ ಕುಮಾರ್ ಮತ್ತು ಕಾಂಚನ ದಂಪತಿಗಳು ಅಮ್ಮ ಅವರು ಈ ಒಂದು ಗುಲಾಬಿ ಹೂವನ್ನು ಸ್ವೀಕರಿಸಬೇಕು. ಅದನ್ನು ಪುಟ ಚರ್ಬೇಕು.